ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರಿ ಉದ್ಯೋಗನೇ ಪಡಿಬೇಕು ಅಂತ ಕೊಟ್ಟಿರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದರೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ. ಅದು ಸಹ ಡಿಗ್ರಿ ಪಾಸ್ ಆದವ್ರಿಗೆ PUC ಪಾಸ್ ಆದವ್ರಿಗೆ ಮಾತ್ರ ಈ ಹುದ್ದೆಗಳಿರೋದು. ಅದರಲ್ಲೂ ಸಹ ಈ ಹುದ್ದೆಗಳಿಗೆ ಪರೀಕ್ಷೆ ಬರೀಲೇಬೇಕು. ನೇಮಕಾತಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದವ್ರಿಗೆ ಮಾತ್ರ ಈ ಹುದ್ದೆಗಳಿಗೆ ಸೇರುವ ಒಂದು ಅವಕಾಶ ಇರುತ್ತೆ. ಸೊ ಈ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಾನು ಸರ್ಕಾರಿ ಉದ್ಯೋಗನೇ ಪಡಿಬೇಕು, ಸರ್ಕಾರಿ ಸಂಬಳನೇ ಪಡಿಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಅತಿ ಮುಖ್ಯವಾಗಿದೆ. ಅರ್ಜಿ ಸಲ್ಲಿಸೋಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಸೊ ಆದ್ದರಿಂದ ಈ ವಿಡಿಯೋನ ತಪ್ಪದೇ ನೋಡಿ. ಸೊ ಹುದ್ದೆಗಳ ಬಗ್ಗೆ ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಇದು ಕರ್ನಾಟಕ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಇರುವಂತಹ ಉದ್ಯೋಗ ಅಲ್ಲ, ಬದಲಿಗೆ ಕರ್ನಾಟಕ ಸರ್ಕಾರದ ಒಂದು ಪರೀಕ್ಷಾ ಪ್ರಾಧಿಕಾರವಾದಂತಹ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲೇ ಇರುವಂತಹ ಉಳಿಕೆ ಮೂಲ ವೃಂದ ಅಂದರೆ RPC ವೃಂದದ ಗ್ರೂಪ್ C ಹುದ್ದೆಗಳು ಇವಾಗಿದ್ದು ಇವುಗಳನ್ನು ನೇರ ನೇಮಕಾತಿ ಮೂಲಕ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಸೊ ಹುದ್ದೆಗಳ ವಿವರಕ್ಕೆ ಬಂದ್ಬಿಡೋಣ ಇವಾಗ. ಸೊ ಮೊದಲಿಗೆ ಪದವಿ ಪಾಸ್ ಆದವರು ಅಥವಾ ತತ್ಸಮಾನ ವಿದ್ಯಾರ್ಹತೆ ಪಡೆದವ್ರಿಗೆ ಈ ಹುದ್ದೆಗಳು ಎಷ್ಟಿದ್ದಾವೆ ಅಂತಂದರೆ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳು. ಈ ಹುದ್ದೆಗಳು ಒಟ್ಟಾರೆ 2 ಹುದ್ದೆಗಳಿರೋದು. ಸೊ ವೇತನ ಶ್ರೇಣಿ 44,425ರಿಂದ 83,700ವರೆಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು PUC ಅಥವಾ ತತ್ಸಮಾನ ಶೈಕ್ಷಣಿಕ ಅರ್ಹತೆ ಪಡೆದವರಿಗೆ ಹುದ್ದೆಗಳು ಒಟ್ಟು ದ್ವಿತೀಯ ದರ್ಜೆ ಸಹಾಯಕ 4, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿ 4 ಹುದ್ದೆಗಳಿದ್ದಾವೆ. ಸೊ ಈ ಹುದ್ದೆಗಳಿಗೆ ವೇತನ ಶ್ರೇಣಿ 34,100ರಿಂದ 67,700ರವರೆಗೆ ಇರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋದು ವರ್ಗವಾರು ಹುದ್ದೆಗಳು ಎಷ್ಟಿದಾವೆ ಅನ್ನೋದನ್ನು ಸಹ ನೀವು ತಿಳ್ಕೋಬೇಕಾಗಿದೆ. ಅದನ್ನು ನೋಡೋದಾದಲ್ಲಿ 3 ಮತ್ತೊಂದು ಎನ್ನೋ ರೀತಿ ಬೆರಳೆಣಿಕೆ ಹುದ್ದೆಗಳು ಮಾತ್ರ ಇರೋದು. ಅದರಲ್ಲೂ ಸಹ ವರ್ಗವಾರು ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುತ್ತೆ. ಆದ್ದರಿಂದ ನೀವು ಎಲ್ಲ ವರ್ಗದವರು ಸೇರಿ ಅರ್ಜಿ ಹಾಕ್ಬಿಡೋಣ ಪಟ ಅಂತೇಳಿ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿ ಮಾಡಿ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಸೊ ಆದ್ದರಿಂದ ಈ ಹುದ್ದೆಗಳಲ್ಲಿ ವರ್ಗೀಕರಣ ಮೊದಲು ತಿಳ್ಕೊಬಿಡಿ. ಆಮೇಲೆ ನೀವು ಆ ಕೆಟಗರಿಗೆ ಸಂಬಂಧಿಸಿದರೆ ಮಾತ್ರ ಅರ್ಜಿನ ಸಲ್ಲಿಸಿ. ಇಲ್ಲ ಅಂತಂದರೆ ಟೈಮ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಹಣನೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ನಿರೀಕ್ಷೆಯನ್ನು ನಿರಾಸೆ ಮಾಡ್ಕೋಬೇಡಿ. ಸೊ ಪರಿಶಿಷ್ಟ ಜಾತಿ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿ SC ಹುದ್ದೆಗಳು 1. ಹಾಗೆಯೇ ಸಾಮಾನ್ಯ ಅಭ್ಯರ್ಥಿ ಜನರಲ್ ಕೆಟಗರಿ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಸೊ ಒಟ್ಟಾರೆ ಎಷ್ಟಾಯಿತು? 2 ಆಯಿತು. ಇನ್ನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ವರ್ಗೀಕರಣವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ SC ಒಂದಿದೆ, ಪರಿಶಿಷ್ಟ ಪಂಗಡ ST ಒಂದಿದೆ, ಹಾಗೆಯೇ ಸಾಮಾನ್ಯ ಅಭ್ಯರ್ಥಿಗೆ 2 ಹುದ್ದೆಗಳಿದ್ದಾವೆ. ಸೊ ಇವು RPC ವೃಂದದ ಹುದ್ದೆಗಳು. ಸೊ ಇವಾಗ ಶೈಕ್ಷಣಿಕ ಅರ್ಹತೆಗೆ ಬಂದು ನೋಡೋದಾದರೆ ಪದವಿ ಅಥವಾ ತತ್ಸಮಾನ ಶೈಕ್ಷಣಿಕ ಅರ್ಹತೆ ಅಂತ FDA ಹುದ್ದೆಗಳಿಗೆ ಹೇಳಿದ್ದೀವಿ. ಅದರಲ್ಲಿ ಖಾಸಗಿ ಡೀಮ್ಡ್ ಅಥವಾ ಹೊರ ರಾಜ್ಯದ ವಿವಿಗಳಿಂದ ನಡೆಸುವಂತಹ ಪದವಿಗಳಾಗಿರ್ಬೋದು, ಅವರು ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟವರು. ಅಥವಾ ಅಂದರೆ ತತ್ಸಮಾನ ಶಿಕ್ಷಣವನ್ನು BE ಪಾಸ್ ಆದವರು ಸಹ ಅರ್ಜಿ ಸಲ್ಲಿಸ್ಬೋದು. ಅಂಚೆ ಮತ್ತು ದೂರ ಶಿಕ್ಷಣವನ್ನು ಪಡೆದಿರುವಂತಹ ಪದವಿಗಳು ಸಹ ಇಲ್ಲಿ ಮಾನ್ಯ. ಆದರೆ ಕೆಲವು ವಿಶ್ವವಿದ್ಯಾಲಯಗಳು UGC ಅನುಮೋದನೆ ಇಲ್ಲದೇ UGC ನಾಮ್ಸ್ಗೆ ಒಳಪಡದೇ ಅಂಚೆ ಅಥವಾ ದೂರ ಶಿಕ್ಷಣದ ಕೋರ್ಸ್ಗಳನ್ನು ತಾಂತ್ರಿಕ ಪದವಿಗಳನ್ನು ಮಾಡ್ತಿದ್ದಾವೆ. ಅಂತಹ ವಿವಿಗಳ ಒಂದು ಪದವಿಗಳನ್ನು ನೇಮಕಾತಿಗೆ ಪರಿಗಣಿಸೋದಿಲ್ಲ, ನೆನಪಿರಲಿ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ CBSE ICSE ಹಾಗೆಯೇ ಕ್ಲಾಸ್ 12 ಅಂತ ಹೇಳಿ, ಹಾಗೆಯೇ NIOS ಅಂತೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನಲ್ಲಿ ಪಡೆದಿರುವಂತಹ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC ಪರೀಕ್ಷೆಯನ್ನು ಬರೆದು ಪಾಸಾಗಿರೋರು ಮತ್ತು ITI ಕೋರ್ಸ್ ಬರೆದಿರೋರು ಸಹ ಅರ್ಜಿನ ಸಲ್ಲಿಸ್ಬೋದು. ಆದರೆ ಇಲ್ಲಿ ಪ್ರಮುಖವಾಗಿ ITI ಕೋರ್ಸ್ ಸಲ್ಲಿಸಿರೋರು ಈ ಒಂದು ಕೆಟಗರಿಗಳಿದ್ದರೆ, ಯಾವ ಕೆಟಗರಿಗೆ ಹುದ್ದೆಗಳಿದ್ದಾವೋ ವರ್ಗವಾರು ಆ ಕೆಟಗರಿಗಳಲ್ಲಿ ನೀವು ಇದ್ದು ITI ಪಾಸ್ ಮಾಡಿದರೆ ನೀವು NIOS ವತಿಯಿಂದ ನಡೆಸುವಂತಹ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವಂತಹ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಅಂತ ಪರಿಗಣಿಸಲಾಗುತ್ತೆ. ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಇನ್ನು ಪ್ರಮುಖವಾದ ವಿಷಯ ಅಂತಂದರೆ ವಯಸ್ಸಿನ ಅರ್ಹತೆ. ಕನಿಷ್ಠ 18 ವರ್ಷ ಆಗಿರೋರು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ 2026 ಜನವರಿ
29ರಂದು ಸರ್ಕಾರ ಹೊರಡಿಸಿದ ಆದೇಶದಂತೆ ಸಾಮಾನ್ಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ 40 ವರ್ಷದವರೆಗೆ, 3A ಕೆಟಗರಿ ಹಾಗೆಯೇ 2B 2A 3B ಕೆಟಗರಿ ಹುದ್ದೆಗಳಿಗೆ ಸೇರಿರೋರಿಗೆ 43 ವರ್ಷಗಳವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ಅವಕಾಶ ಇರುತ್ತೆ. ಇಲ್ವಾದಲ್ಲಿ 5 ವರ್ಷ ಕಡಿಮೆ ಇರುತ್ತೆ. 5 ವರ್ಷಗಳ ಒಂದು ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಆದ ಕಾರಣ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಭೇಟಿ ನೀಡಬೇಕಾದದ್ದು cet.online.karnataka.gov.in/KEA/ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೇಮಕಾತಿ ಅನ್ನೋ ಟ್ಯಾಬ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ KEA ನೇಮಕಾತಿ 2026ನ ಆಯ್ಕೆ ಮಾಡಿದ್ರೆ ಅಲ್ಲಿ ನಿಮಗೆ ಅರ್ಜಿ ಲಿಂಕು ಹಾಗೆಯೇ ನೋಟಿಫಿಕೇಶನ್ ಸಹ ಸಿಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಜೂನ್ 3. ಸೊ ನೆನಪಿರಲಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಜೂನ್ 3ರವರೆಗೆ ಅವಕಾಶ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ಪಾವತಿಸಲಿಕ್ಕೆ ಜೂನ್ 4 ಸಂಜೆ 4 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಲಿಕ್ಕೆ. ಸೊ ಇಲ್ಲಿ ಅರ್ಜಿ ಶುಲ್ಕ ಎಷ್ಟು ಅಂತ ನೋಡ್ಬಿಡೋಣ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ 3A 3B 2A 2B ವರ್ಗದವ್ರಿಗೆ 750 ರೂಪಾಯಿ. ಇಲ್ಲಿ ಅರ್ಜಿ ಶುಲ್ಕ 500, 250 ಅರ್ಜಿ ಪ್ರಕ್ರಿಯೆ ಅಂದರೆ ಅಪ್ಲಿಕೇಶನ್ ಪ್ರೋಸೆಸ್ ಶುಲ್ಕ ಅಂತೇಳಿ ಟೋಟಲಿ 750 ರೂಪಾಯಿ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ ಒಟ್ಟಾರೆ. ಹಾಗೆಯೇ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ ಅಷ್ಟೇ. ಸೊ ಈ ಶುಲ್ಕನ ಹಿಂದಿರುಗಿಸೋದಿಲ್ಲ, ನೆನಪಿರಲಿ. ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದವ್ರಿಗೆ ಏನೆಲ್ಲ ವಿಶೇಷ ಯೋಜನೆ ಇರುತ್ತೆ ಅಂತಂದರೆ, ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯವನ್ನು ಅಳವಡಿಸ್ಕೊಂಡಿದ್ದು ಅನ್ವಯ ಆಗುತ್ತೆ. ಹಾಗೆಯೇ KGID ಮತ್ತು PF ಯೋಜನೆ ಸೌಲಭ್ಯ ಲಭ್ಯ ಇರೋದಿಲ್ಲ. ಇದು ನೆನಪಿರಲಿ, ರಾಷ್ಟ್ರೀಯ NPS ಸೌಲಭ್ಯವನ್ನು ಅಳವಡಿಸಿಕೊಳ್ಳಲಾಗಿದೆ. ಸೊ ಆದ್ದರಿಂದ ಈ ಒಂದು PF ಯೋಜನೆ ಸೌಲಭ್ಯ ಲಭ್ಯ ಇರೋದಿಲ್ಲ, KGID ಮತ್ತು PF ಯೋಜನೆ ಲಭ್ಯ ಇರೋದಿಲ್ಲ ಅಂತೇಳಿ, ಸೌಲಭ್ಯ ಲಭ್ಯ ಇರೋದಿಲ್ಲ ಅಂತೇಳಿ KEA ಸ್ಪಷ್ಟನೆಯನ್ನು ಕೊಟ್ಟಿದೆ. ವೇತನ ಶ್ರೇಣಿ ನಾನು ಮೊದಲೇ ಹೇಳಿದೆ. ಇನ್ನು ಕಾಯಂ ಪೂರ್ವಾವಧಿ ಬಗ್ಗೆ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷ ಪ್ರೊಬೇಷನರಿ ಪೀರಿಯಡಲ್ಲಿ ಒಂದು ಸೇವೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಇದಿಷ್ಟು ಪ್ರಮುಖವಾಗಿ ನೀವು ನೆನಪಿಡಬೇಕಾದಂತಹ ಅಂಶ. SDA FDA ಹುದ್ದೆಗಳಿಗೆ ನೇರ ನೇಮಕಾತಿನಲ್ಲಿ 2 ಪ್ರಮುಖ ಪತ್ರಿಕೆಗಳಿರುತ್ತೆ. ಕನ್ನಡ ಭಾಷೆಯನ್ನು ಓದಿರೋರಿಗೆ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳಿಗೆ ಇರುತ್ತೆ. ಸೊ ಅದು ನಿಮಗೆ ನೆನಪಿರಲಿ. ಕನಿಷ್ಠ 50 ಮಾರ್ಕ್ಸನ್ನ ತಗೋಬೇಕಾಗುತ್ತೆ. ಆದರೆ ಅದನ್ನು ನೇಮಕಾತಿಯಲ್ಲಿ ಆಯ್ಕೆಗೆ ಅಂಕಗಳನ್ನು ಪರಿಗಣಿಸೋದಿಲ್ಲ, ನಿಮ್ಮನ್ನ ಪಾಸ್ ಆಗಲಿಕ್ಕೆ ಮಾತ್ರ ಪರಿಗಣಿಸಲಾಗುತ್ತೆ. ಪಾಸ್ ಆಗಲಿಲ್ಲ ಅಂದರೆ ನಿಮ್ಮನ್ನ ಹುದ್ದೆಗೆ ಶಾರ್ಟ್ ಲಿಸ್ಟ್ಗೆ ನಿಮ್ಮನ್ನ ಪರಿಗಣಿಸೋದಿಲ್ಲ. ಸೊ ಇದಿಷ್ಟು ನೆನಪಿರಲಿ. ಇದು KEA ಹೊರಡಿಸುವಂತಹ ಹೊಸ ನೇಮಕಾತಿ ಅಧಿಸೂಚನೆಯ ಪ್ರಮುಖ ಮಾಹಿತಿ. ಮತ್ತೆ ನೀವು ಉದ್ಯೋಗ ಮತ್ತು ಶೈಕ್ಷಣಿಕ ಮಾಹಿತಿಗಾಗಿ ನಿರಂತರವಾಗಿ ನಮ್ಮ ಚಾನಲ್ ನಮ್ಮ ಗುರುಕುಲವನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.